ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ನಾನು ನಿಮ್ಮ ಭವ್ಯಾರ ಮಾತಾಡ್ತಾ ಇರೋದು. ಹೋದ ವಿಡಿಯೋದಲ್ಲಿ ಹೇಳಿದ್ದೆ ನಾವೆಲ್ಲರೂ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತೀನಿ ಅಂತ. ಅದು ಈಗ ಹೇಳ್ತಾ ಇದ್ದೀನಿ ನೋಡಿ. ನಾವು ಹೊರಟಿರೋದು ತಿರುಪತಿಗೆ ಯಾಕೆ ಹೋಗ್ತಾ ಇದ್ದೀವಿ ಅಂತ ಅಂದರೆ, ನಮ್ಮ ಪಾಪುಗೆ ಚಿಕ್ಕ ಪಾಪುಗೆ ಮುಡಿ ಕೊಡೋದಿತ್ತು. ಹಾಗಾಗಿ ಎಲ್ಲ ಫ್ಯಾಮಿಲಿ ಎಲ್ಲ ಹೊಂಟಿದ್ದೀವಿ. ನಾವು ಹೊಂಟಿದ್ದು ಸೋಮವಾರ ಸಂಜೆ ಮಂಗಳವಾರ ದರ್ಶನಕ್ಕೆ. ಸಿಕ್ಕಾಪಟ್ಟೆ ಜನ ಇದು, ಶನಿವಾರ ಭಾನುವಾರ ಅಂತ ಹೇಳ್ಬಿಟ್ಟು ನಾವು ಸೋಮವಾರನೇ ಹೊಂಟ್ವಿ. ಬಸ್ಸೆಲ್ಲ ಮಧ್ಯದಲ್ಲಿ ಒಂದ್ಸರಿ ಸ್ಟಾಪ್ ಕೊಟ್ಟಿದ್ದರು. ಆಮೇಲೆ ಮತ್ತೆ ಅವರು ತಿರುಪತಿಗೆ ಕರ್ಕೊಂಬಂದುಬಿಟ್ರು. ನಾವು ಅಲ್ಲಿಂದ ತಿರುಮಲೆಗೆ ಇನ್ನೊಂದು ಬಸ್ ಹತ್ಕೊಂಡು ಹೊಂಟ್ವಿ. ಆನ್ಲೈನ್ ಬುಕ್ಕಿಂಗ್ ಮಾಡಿರಲಿಲ್ಲ, ನಾವು ಧರ್ಮ ದರ್ಶನಕ್ಕೆ ಹೋಗಿದ್ವಿ. ನೋಡಿ, ಇದು ಮೆಟ್ಲು ಹತ್ಕೊಂಡು ಹೋಗೋ ದಾರಿ. ಮೆಟ್ಲು ಹತ್ತೋರೆಲ್ಲ ಹಂಗಾಸಿಂದ ಹೋಗ್ತಾಯಿದ್ರು. ನಾವು ಪಾಪುನೆಲ್ಲ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ಬಸ್ಸಲ್ಲೇ ಹೊಂಟ್ವಿ. ಅಲ್ಲಿ ಬಸ್ಸಲ್ಲಿ ಟಿಕೆಟು ಇಶ್ಯೂ ಮಾಡಲ್ಲ, ಅಲ್ಲಿ ಕೌಂಟ್ರ್ ಇರುತ್ತೆ. ಕೌಂಟ್ರ್ ಹತ್ರ ಟಿಕೆಟ್ ತಗೊಂಡು ಹೋಗ್ಬೇಕು ಎಲ್ಲರಿಗೂ. ಅದು ಎಷ್ಟು ಅಂತ ನನಗೆ ಗೊತ್ತಿಲ್ಲ, ನಮ್ಮ ಮನೆಯವ್ರು ತೊಗೊಂಡಿದ್ರು. ನೋಡಿ, ಇಲ್ಲಿ ನಾಮ ಎಲ್ಲ ಕಾಣ್ತಿದೆ ನೋಡಿ. ಇಲ್ಲಿಂದನೇ ನಾವು ನಮ್ಮ ಪಾಪವ್ರಿಗೆಲ್ಲ ತೋರಿಸ್ತಾ ಇದ್ವಿ. ನೋಡಲ್ಲಿ ನಾಮ ಎಲ್ಲ ಕಾಣ್ತಿದೆ ಅಂತ ನಿಮಗೂ ತೋರಿಸ್ತೀನಿ ನೋಡಿ, ಆರು ಮಡ್ಕಾಕಿ. ಅದನ್ನೆಲ್ಲ ನೋಡಿಕೊಂಡು ಮುಂದೆ ಕೊಂಡ್ವಿ. ಆಮೇಲೆ ಇಲ್ಲಿ ಒಂದು ಸ್ಟಾಪ್ ಕೊಡ್ತಾರೆ. ಅದು ಎಂತಕ್ಕೆ ಅಂದರೆ ಬ್ಯಾಗ್ ಚೆಕ್ಕಿಂಗ್ ಎಲ್ಲ ಇತ್ತು. ನಮಗೆ ಗೊತ್ತಿರಲಿಲ್ಲ ಈ ಥರ ಎಲ್ಲ ಇದೆಯಾ ಅಂದ್ಬಿಟ್ಟು. ಇಲ್ಲಿ ಬಸ್ಸಿಗೆ ಒಂಥರ, ಕಾರಿಗೆ ಒಂಥರ ಸ್ಟಾಪ್ ಇದೆ. ಒಂದೊಂದು ಸ್ಟಾಪಲ್ಲಿ ಒಂದೊಂದು ನಿಲ್ಲಿಸ್ಬೇಕು. ಜೀಪಿಗೆ ಓನ್ ಜೀಪ್ ಮಾಡ್ಕೊಂಡು ಹೋಗೋರು, ಕಾರು ಆ ಥರ ಎಲ್ಲ ಇರುತ್ತೆ. ನಾವಲ್ಲಿ ಚೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಬಸ್ ಹತ್ತಿದ್ವಿ ನೋಡಿ. ಪಾಪ ನಮ್ಮ ಮಕ್ಕಳು ಎಷ್ಟು ಟಯರ್ಡ್ ಆಗಿಬಿಟ್ಟಿದ್ರೆ ನಿದ್ದೆನೂ ಇಲ್ಲ. ಆದರೂ ನಮ್ಮ ಜೊತೆನೇ ಎದ್ದು ಎಲ್ಲ ಆಟಾಡ್ಕೊಂಡಿದ್ರು. ಆಮೇಲೆ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಹೋಗ್ತಾಯಿದ್ವಿ ನೋಡಿ. ಇಲ್ಲಿ ಹೋಗೋ ರೋಡಲ್ಲಿ ಲೈಟಿಂಗ್ಸಿಂದು ಮನೆಯದು ಲೈಟಿಂಗ್ಸ್ ಎಲ್ಲ ಇರುತ್ತಲ್ಲ, ತುಂಬ ಚೆನ್ನಾಗಿ ಕಾಣ್ತಿತ್ತು. ಹಾಗೆ ಅದನ್ನು ಮುಗಿಸ್ಕೊಂಡು ನಾವು ಹೊಂಟಿದ್ದು ಬೆಳಗಿನ ಜಾವ 2 ಗಂಟೆಗೆಲ್ಲ ನಾವು ತಿರುಮಲೆಗೆ ಹೊಂಟ್ವಿ. ಅಲ್ಲಿ ಬಸ್ ನಿಲ್ಲಿಸಿದ್ರು ಬಸ್ ಸ್ಟಾಪ್ ಎಲ್ಲ ಮುಗಿಸ್ಕೊಂಡು ನಾವು ರೂಮ್ ಎಲ್ಲ ಏನೂ ಮಾಡಿರಲಿಲ್ಲ. ರೂಮ್ ಬುಕ್ಕಿಂಗಿಗೆ ಆನ್ಲೈನ್ ಬುಕ್ಕಿಂಗ್ ಮಾಡಬೇಕಾಗಿತ್ತು. ನಾವು ಅಲ್ಲೇನು ಸ್ಟೇ ಮಾಡೋದಿರಲಿಲ್ಲ ಅಂದ್ಬಿಟ್ಟು ನಾವು ಯಾವ ರೂಮು ಬುಕ್ ಮಾಡಲಿಲ್ಲ. ಮತ್ತು ಸ್ಟಾಪ್ ನಿಲ್ಲಿಸಿದ್ಮೇಲೆ ನಾವು ಮುಡಿ ಕೊಡೋ ಜಾಗ ನಮಗೆ ಗೊತ್ತಿರಲಿಲ್ಲ ಎಲ್ಲಿದೆ ಅಂದ್ಬಿಟ್ಟು. ಸ್ವಲ್ಪ ಜನಕ್ಕೆ ಕೇಳಿ ನಾವು ಅದನ್ನು ಹುಡುಕೊಂಡು ಹೋದ್ವಿ. ಆದರೂ ಬಸ್ ಸ್ಟಾಪಿಂದ ದೇವ ದರ್ಶನ ಹತ್ರ ಸ್ವಲ್ಪ ದೂರ ಐತೆ. ಗೊತ್ತಿರೋರ್ಗಾದರೆ ಗೊತ್ತಾಗುತ್ತೆ. ಗೊತ್ತಿಲ್ಲದವ್ರೆಲ್ಲ ಹೋದರೆ ಸ್ವಲ್ಪ ಕೇಳಿಕೊಂಡು ನಿಧಾನಕ್ಕೆ ಹೋಗಬೇಕು. ಹಾಗೆ ನಾವು ಮಕ್ಕಳನ್ನೆಲ್ಲ ಕರ್ಕೊಂಡು ಹೊಂಟ್ವಿ. ಅಲ್ಲಿ ಮುಡಿ ಕೊಡೋ ಜಾಗ ಸಿಕ್ತು. ಇಲ್ಲಿ ನಮ್ಮ ತಾತನೂ ಮತ್ತು ನಮ್ಮ ಪಾಪ ಇಬ್ಬರು ಮುಡಿ ಕೊಡ್ತಾರೆ. ಅಲ್ಲೋಗಿ ಟಿಕೆಟ್ ತೊಗೊಂಡು ತಲೆಯೆಲ್ಲ ನೆನೆಸ್ಕೊತಾ ಇದ್ವಿ. ಇಲ್ಲಿ ನೋಡಿ, ಟಿಕೆಟ್ ತೋರಿಸಿ ದೊಡ್ಡವರಿಗೆ ಒಂಥರ ಇದೆ, ಚಿಕ್ಕ ಮಕ್ಳಿಗೆ ಒಂಥರ ಇದೆ. ಟಿಕೆಟೆಲ್ಲ ತೊಗೊಂಡು ಮುಡಿ ಕೊಡೋಣ ಅಂತ ಕೂತ್ಕೊಂಡ್ವಿ. ಅವರು ಮುಡಿಯೋರು ಸಿಕ್ಕಾಪಟ್ಟೆ ಹಠ ಮಾಡ್ತಿದ್ದ ಅಂತ ಹೇಳ್ಬಿಟ್ಟು ನಾನು ವೀಡಿಯೋ ಮಾಡ್ಕೊಳ್ಲಿಲ್ಲ. ಆಮೇಲೆ ದರ್ಶನ ಮಾಡೋಕೆ ಹೋದ್ವಿ. ನಾವೆಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ದೇವ್ರ ದರ್ಶನ ಮಾತ್ರ ಚೆನ್ನಾಗಾಯಿತು. ನಮ್ಮನ್ನು 6 ಗಂಟೆಗೆ ಕೂಡಾಕಿದ್ದಿದ್ದು. 11 ಕಾಲಿಗೆ ಈಚೆ ಬಿಟ್ಟು ನಮ್ಗೆ 1 ಗಂಟೆ 1:15ಗೆಲ್ಲ ದರ್ಶನ ಆಯಿತು, ಬಳಸ್ಕೊಂಡು ಬರೋಷ್ಟೊತ್ತಿಗೆ. ಆದರೂ ಅಷ್ಟು ಬೇಗ ದರ್ಶನ ಆಗಿರೋದು ನಮ್ಮ ಪುಣ್ಯ. ಅಂದೇ ಮೇಲೆ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದು ಎಲ್ಲ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಫೋಟೋ ಎಲ್ಲ ಇತ್ತು ತೆಗೆಸ್ಕೊಂಡು ನಾವು ಕೆಳಗಡೆಗೆ ಬಸ್ ಹತ್ತಿದ್ವಿ. ತಿರುಪತಿಗೆ ಬಸ್ ಹತ್ಬೇಕಾದ್ರೆ ನೋಡಿ, ಇದೊಂದು ವ್ಯೂ ತೋರಿಸ್ತೀನಿ, ತುಂಬ ಚೆನ್ನಾಗಿತ್ತು. ನಾವು ನೈಟು ತುಂಬ ಚೆನ್ನಾಗಿ ಕಾಣ್ತಿತ್ತು. ಹಾಗೆ ಬೆಳಗ್ಗೆನೂ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ಗೋವರ್ಧನೇಶ ಗೋಪಾಲ ಬಾಲ ಕುಲಯದು ನಂದನ ಹಾಗೆ ನಾವು ತಿರುಮಲೆಯಿಂದ ತಿರುಪತಿಗೆ ಬಂದು ಬಸ್ ಇಳಿದ್ಬಿಟ್ಟು ಗೋವಿಂದ ಸ್ವಾಮಿ ಟೆಂಪಲ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ಹೊಂಟಿದ್ದೀವಿ. ಆಮೇಲೆ ನಾವು ಅಲ್ಲಿಂದ ಆಟೋದಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಅಲ್ಲಿ ಎನಿ ಟೈಮ್ ಆಟೋಗಳು ಇದ್ದೇ ಇರುತ್ತೆ. ಇನ್ನು ದೇವಸ್ಥಾನದ ಹೆಸರು ಹೇಳ್ಬಿಟ್ಟೆ ಗೋವಿಂದ ಸ್ವಾಮಿ ಟೆಂಪಲ್ ಹತ್ರ ಅಂತ ಅವರೇ ಕರ್ಕೊಂಡೋಗಿ ಬಿಡ್ತಾರೆ. ಒಬ್ರಿಗೆ 20 ರೂಪಾಯೋ 30 ರೂಪಾಯೋ ತೊಗೋತಾರೆ. ಮತ್ತು ನಾವು ತಗೊಂಡೋಗಿ ಅಲ್ಲಿ ಬಿಟ್ಟರು ನೋಡಿ. ಇದು ದೇವಸ್ಥಾನ ಎಂಟ್ರೆನ್ಸು. ಇಲ್ಲಿ ಬ್ಯಾಗ್, ಪೂಜೆ ಸಾಮಾನು ಐಟಮು, ಈ ಥರ ಎಲ್ಲ ಹಾರಗಳು, ಈ ಥರ ಎಲ್ಲ ನೋಡೋಕೆ ತುಂಬ ಚೆನ್ನಾಗಿತ್ತು. ಎಂಟ್ರೆನ್ಸಿಂದ ಸ್ಟಾರ್ಟ್ ಮಾಡಿದ್ರು ಫುಲ್ಲು ಗೋಪುರದ ಹತ್ರವರೆಗೂ ಇದೇ ಥರ ಅಂಗಡಿ ಪ್ರತಿಯೊಂದು ಇತ್ತು. ನಾವಲ್ಲಿ ಏನೂ ತೊಗೊಳ್ಲಿಲ್ಲ, ನಮಗೇನು ಇಷ್ಟ ಆಗಲಿಲ್ಲ. ಹಂಗಾಗಿ ನಾವೇನು ತೊಗೊಳ್ಲಿಲ್ಲ. ಆಮೇಲೆ ಇಲ್ಲೊಂದು ಸ್ಪೆಷಲ್ ಏನು ಮಾಡ್ತಾಯಿದ್ರು ಅಂತಂದರೆ, ತಾಮ್ರನ ರೆಡಿ ಇಟ್ಕೊಂಡಿದ್ರು. ಮತ್ತು ನಮ್ಮ ಹೆಸರು ಆ ಥರ ಎಲ್ಲ ಕೇಳಿ ಅಲ್ಲೇ ಬಳೆ ಪ್ರಿಪೇರ್ ಮಾಡಿಕೊಡ್ತಾಯಿದ್ರು. ಅದು ಏನೋ ನನಗೆ ಗೊತ್ತಿಲ್ಲ, ಇದೊಂದು ನಾನು ಹೊಸ್ದಾಗಿ ನೋಡಿದೆ.
ಆಮೇಲೆ ಅಲ್ಲಿಂದ ಮುಗಿಸ್ಕೊಂಡು ಗೋಪುರ ಸಿಕ್ತು. ಗೋಪುರ ಹತ್ರ ಹೋಗಿ ಕಾಲು ಕೈಯೆಲ್ಲ ತೊಳ್ಕೊಂಡು ಹಾಗೆ ಮುಖ ತೊಳ್ಕೊಂಡು ಹೋಗೋಣ ಅಂತ ಲಗೇಜೆಲ್ಲ ಅಲ್ಲಿ ಇಟ್ಬಿಟ್ಟು ಹೋಗ್ತಾ ಇದ್ದೀವಿ. ಇಲ್ಲಿ ಫೋನ್ ಅಲೋ ಇರಲಿಲ್ಲ, ಹಂಗಾಗಿ ಇಲ್ಲಿಂದನೇ ವಿಡಿಯೋ ಮಾಡ್ಕೋತಾ ಇದ್ದೀನಿ. ಎಂಟ್ರೆನ್ಸಲ್ಲಿ ನೀರಿಂದು ಆರ್ಚಿಂದೆಲ್ಲ ಚೆನ್ನಾಗಿತ್ತು. ಹಾಗೆ ದೇವಸ್ಥಾನ ಒಳಗಡೆ ಕಲ್ಯಾಣೋತ್ಸವ ಮಾಡ್ತಾಯಿದ್ರು. ಅದು ಎಲ್ಲ ಚೆನ್ನಾಗಿತ್ತು ನೋಡೋಕ್ಕೆ. ನಾವು ಚೆನ್ನಾಗಿ ನೋಡ್ಕೊಬಂದ್ವಿ. ದರ್ಶನ ಎಲ್ಲ ಚೆನ್ನಾಗಾಯಿತು. ಇಲ್ಲೂ ತುಂಬ ದೇವಸ್ಥಾನಗಳಿದ್ದಾವೆ ಒಳಗಡೆನೂ. ಅದನ್ನು ನಾವು ಬರೋಷ್ಟೊತ್ತಿಗೆ 1 ಅವರ್ ಆಗಿತ್ತು. ಅಲ್ಲಿ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಬಸ್ ಸ್ಟ್ಯಾಂಡಲ್ಲಿ ಬಸ್ಸಿಗೆ ವೆಯ್ಟ್ ಮಾಡ್ತಾಯಿದ್ವಿ. ಹಾಗೆ 8 ಗಂಟೆ ಆಗಿಬಿಟ್ಟಿತ್ತು ಅಂತ ಹೇಳ್ಬಿಟ್ಟು ಊಟ ಎಲ್ಲ ಅಲ್ಲೇ ಮಾಡ್ಕೊಂಡ್ವಿ. ಪಾಪ ನಮ್ಮ ಮಕ್ಕಳಂತೂ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದ್ರು ಓಡಾಡಿ. ಹಾಗೂ ಅವ್ರನ್ನ ಸ್ವಲ್ಪ ಹೊತ್ತು ಆಟ ಆಡಿಸಿ ಹಂಗೋ ಹಿಂಗೋ ಸಮಾಧಾನ ಮಾಡಿದ್ವಿ. ಕೊನೆಗೂ ನಮ್ಮೂರು ಬೆಂಗಳೂರು ಬಸ್ ಬಂತು. ನಾವು ನಮ್ಮ ಬೆಂಗಳೂರು ಕಡೆಗೆ ಪಯಣ ಸ್ಟಾರ್ಟ್ ಮಾಡಿದ್ವಿ. ಇವತ್ತಿನ ವ್ಲಾಗ್ ಇಷ್ಟ ಫ್ರೆಂಡ್ಸ್. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.